ನಮಸ್ಕಾರ ವೀಕ್ಷಕರೇ, ಡಿ9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಮುತ್ತೂರು ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿದ ಶ್ರೀ ರಾಚೋಟೇಶ್ವರ ಶಿವಯೋಗಿಗಳ 135ನೇ ಪುಣ್ಯಾರಾಧನೆ. ಮುತ್ತೂರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜರುಗಿದ ಪುಣ್ಯಾರಾಧನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಪ್ರವಚನವು ಜರುಗಿತು. ದಿವ್ಯ ಸಾನ್ನಿಧ್ಯತ್ವವನ್ನು ಪಡೆದಂತವರು ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀ ರಾಚೋಟೇಶ್ವರ ವಿರಕ್ತ ಮಠ ಮುತ್ತೂರು. ಪ್ರವಚನ ನುಡಿ ಶ್ರೀ ವೀರಯಾಶಂ ಪಾಲಬಾವಿ. ಈ 2 ದಿನದ ಕಾರ್ಯಕ್ರಮದಲ್ಲಿ ಮುಂಜಾನೆ 6 ಗಂಟೆಗೆ ವೇದಮೂರ್ತಿ ಶ್ರೀ ಗಿರೀಶ್ ರಾ ಅಡಕಿ ಅರ್ಚಕರು ಇವರಿಂದ ರುದ್ರಾಭಿಷೇಕವು ಜರುಗಿತು. ಅದೇ ದಿನ ಸಂಜೆ 7 ಗಂಟೆಗೆ ಮಹಾಪ್ರಸಾದ. ರಾತ್ರಿ 10 ಗಂಟೆಗೆ ಶ್ರೀ ರಾಚೋಟೇಶ್ವರ ಭಜನಾ ಮಂಡಳಿ ಸಾಕಿನ್ ಮುತ್ತೂರು, ಶ್ರೀ ಸಿದ್ಧಾರೂಢ ಭಜನಾ ಮಂಡಳಿ ಸಾಕಿನ್ ಹಿಪ್ಪರಗಿ ಇವರಿಂದ ಶಿವ ಭಜನಾ ಹಾಡುಗಳು ಹಾಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮರುದಿವಸ ಮುಂಜಾನೆ 8 ಗಂಟೆಗೆ ಶ್ರೀ ರಾಚೋಟೇಶ್ವರ ಪಲ್ಲಕ್ಕಿಪುರ ಪ್ರವೇಶ ಮಾಡಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪವಿತ್ರ ಕೃಷ್ಣಾ ನದಿಯಲ್ಲಿ ಸ್ನಾನ ಕರ್ಮಾಧಿಕಾರಿಗಳನ್ನು ಮುಗಿಸಿಕೊಂಡು ಮರಳಿ ಮಠಕ್ಕೆ ಪ್ರವೇಶ ಮಾಡಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀ ರಾಚೋಟೇಶ್ವರ ವಿರಕ್ತ ಮಠದಲ್ಲಿ ಶ್ರೀ ರಾಚೋಟೇಶ್ವರ ಶಿವಯೋಗಿಗಳವರ 135ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ಜರುಗಿತು. ಮುತ್ತೂರ ಗ್ರಾಮದ ಶ್ರೀ ರಾಚೋಟೇಶ್ವರ ಮಠದ ಶ್ರೀ ಗುರುಸಿದ್ದೇಶ್ವರ ಶ್ರೀಗಳು ಮಾತನಾಡಿ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ರಾಚೋಟೇಶ್ವರ ಶಿವಯೋಗಿಗಳ 135ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಮುತ್ತೂರು ಗ್ರಾಮದಲ್ಲಿ ಸಕಲ ಸದ್ಭಕ್ತರ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ನೆರವೇರಿತು. ಮಹಾತ್ಮರು ಮಾಡಿದ ಸೇವೆಗೆ ಭಕ್ತರು ಕೂಡ ತಕ್ಕಂತೆ ಕಾಣಿಕೆ, ಅದು ಭಕ್ತಿಯ ಕಾಣಿಕೆ. ಅದೇ ರೀತಿಯಲ್ಲಿ ಮುತ್ತೂರಿನ ಶ್ರೀ ರಾಚೋಟೇಶ್ವರ ಶಿವಯೋಗಿಗಳ 135ನೇ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಮುತ್ತೂರಿನ ಸುತ್ತಮುತ್ತಲಿನ ಆಲಬಾಳ, ಮೈಗೂರ್, ಕಡಪಟ್ಟಿ, ಹಂಚಿನಾಳ್ ಹೀಗೆ ಎಲ್ಲ ಸದ್ಭಕ್ತರು ಸೇರಿಕೊಂಡು ರಾಚೋಟೇಶ್ವರ ಶಿವಯೋಗಿಗಳ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಮುತ್ತೂರು ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬಂದಿದ್ದಾರೆ. ಎಲ್ಲರ ಪುಣ್ಯ ಸ್ಮರಣೆಯನ್ನು ನಡೆಸಿಕೊಂಡು ಬರಲಿಕ್ಕೆ ಆಗುವುದಿಲ್ಲ. ಪುಣ್ಯ ಸ್ಮರಣೆ ಯಾರದರೂ ನಡೆಯುತ್ತೆ ಎಂದರೆ ಮಹಾತ್ಮರ ಪುಣ್ಯಾರಾಧನೆ ಮಾಡಲು ಸಾಧ್ಯವಾಗುತ್ತದೆ. ಹಾಗಾಗಿ ಅಂತಹ ಮಹಾತ್ಮರ ಪುಣ್ಯಾರಾಧನೆ ಇವತ್ತು ಮುತ್ತೂರು ಗ್ರಾಮದ ಭಕ್ತರ ಭಕ್ತಿ ಭಾವದಿಂದ ನಡೆಸಿಕೊಂಡು ಬಂದಿದ್ದಾರೆ. ಅಂತಹ ಭಕ್ತರ ಸಂಕಲ್ಪವನ್ನು ರಾಚೋಟೇಶ್ವರ ಶಿವಯೋಗಿಗಳು ಈಡೇರಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮುತ್ತಣ್ಣ ಹಿಪ್ಪರಗಿ, ರಾಮಪ್ಪ ಹಿಪ್ಪರಗಿ, ಮಲ್ಲಪ್ಪ ಕಲ್ಶೆಟ್ಟಿ, ಈರಪ್ಪ ಹಿಪ್ಪರಗಿ ಹಾಗೂ ಊರಿನ ಪ್ರಮುಖರು, ಮಠದ ಭಕ್ತರು ಪಾಲ್ಗೊಂಡಿದ್ದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಜಮಖಂಡಿ. ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ನಮ್ಮ ಸಿಸ್ಟಮ್ ಕಾಳಪ್ಪ ಬರಿಗೇರವರನ್ನು ಕೂಡ ಮುತ್ತೂರು ಗ್ರಾಮದ ಪರವಾಗಿ ತುಂಬದಿಂದ ಸ್ವಾಗತ ಮಾಡಿಕೊಂಡು ಇನ್ನೋರ್ವ ಶರಣಶ್ರೀ ಸಂಗಮ್ ಬಸವ ಆತ್ಮೀಯರಾಗಿರ್ತಕ್ಕಂಥ ವಿಠಲ್ ಗುರು ಅವರು ನಡೆಸಿಕೊಳ್ಬೇಕಂತ ನನ್ನ ವಿನಂತಿ. ಎಲ್ಲ ಆಗಮಿಸಿರುವಂತಹ ಸದ್ಭಕ್ತರನ್ನ ಸ್ವಾಗತಿಸಿರ್ತಕ್ಕಂಥ ಶ್ರೀಯುತ ಶರಣಶ್ರೀ ಭೀಮುತಮ್ಮನ ಹಿಪ್ಪರಿಗೆ ಅವರಿಗೆ ತುಂಬುವುದರ ಅಭಿನಂದನೆಗಳು. ಇನ್ಮೇಲೆ ಶ್ರೀ ರಾಚೋಟೇಶ್ವರ ಶಿವಯೋಗಿಗಳ 135ನೇ ಪುಣ್ಯಾರಾಧನೆ ಕಾರ್ಯಕ್ರಮದ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ದೇವರು ನಮಗೆ ಒಳ್ಳೆಯದು ಮಾಡಿರುವಂಥ ಮಾತನ್ನು ಸಂದರ್ಭದಲ್ಲಿ ಹಾರೈಸಿ ಅದರ ಜೊತೆಗೆ ನಮಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಪೂಜೆಯನ್ನು ಎಲ್ಲರಿಗೂ ನಮ್ಮೆಲ್ಲರಿಗೂ ವಂದಿಸಿ ಓಂ ಶಾಂತಿ. ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನವಿದ್ದರೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಜಗದಾದಿ ಜಗದ್ಗುರು ರೇಣು ಮಹಾತ್ಮರ ಶರಣ ಸಂತರ ಇತಿಹಾಸವನ್ನ ತಿಳಿತಕ್ಕಂಥವ್ರು ಆಗ್ತಾ ಇದ್ದೀವಿ.
ಆದರೆ ನಮ್ಮೊಳಗೆ ಒಬ್ಬ ಮಹಾತ್ಮ ಇದ್ದಾನ, ಆ ಮಹಾತ್ಮನ ಇತಿಹಾಸವನ್ನ ತಿಳಿಯುವುದರೊಳಗೆ ನಾವು ಒಂದಿಷ್ಟು ಹಿಂದುಳಿದಿದ್ದೀವಿ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ. ಯಾಕಂದ್ರೆ ರಾಚೋಟೇಶ್ವರ ಶಿವಯೋಗಿಗಳು ನಾವು ತಿಳಿದಷ್ಟು ಸುಲಭವಾಗಿರ್ತಕ್ಕಂತಹ ಮಹಾತ್ಮರೇನಲ್ಲ. ಯಾಕೆ ಮಹಾತ್ಮರು ಹೆಂಗಿರ್ತಾರಪ್ಪ ಅಂದ್ರೆ ಪುಣ್ಯದಂತೆ ಭಕ್ತರು, ಪುಣ್ಯದಂತೆ ಇಪ್ಪರು, ಪುಣ್ಯದಂತೆ ಹೋಗ್ಬರು ಅಂತ ಹೇಳ್ತಾರೆ ಶರಣ. ನಮ್ಮಂಗ ಈ ಜಗತ್ತಿಗೆ ಬರಂಗಿಲ್ಲ ಮಹಾತ್ಮರು. ಯಾವಾಗಲೂ ಕೂಡ ಸಾಮಾನ್ಯರಂತೆ ಬಂದು ಸಾಮಾನ್ಯರಂತೆ ಇದ್ದು ಸಾಮಾನ್ಯರಂತೆ ಹೋಗಲು ಮಹಾತ್ಮರು. ಮಹಾತ್ಮರು ಹೆಂಗಿರುವರಪ್ಪ ಅಂದ್ರೆ ಪುಣ್ಯದಂತನೇ ಬರ್ತಾರ, ಪುಣ್ಯದಂತನೇ ಇರ್ತಾರ, ಪುಣ್ಯದಂತನೇ ಹೋಗ್ತಾರ. ಅವರ ಮಾರ್ಗ ಯಾವುದಾಗಿರ್ತದಪ್ಪ ಅಂದ್ರೆ ಸಕಲ ಜೀವರಾಶಿಗಳನ್ನು ಕೂಡ ಪುಣ್ಯದ ಮಾರ್ಗದತ್ತ ತಗೊಂಡು ಹೋಗುವುದೇ ಅವರ ನಿಜವಾದ ಕರ್ತವ್ಯ ಆಗಿರ್ತದೆ. ಅಂತವರಿಗೆ ಮಹಾತ್ಮರಂತಾರೆ, ಅಂತವರಿಗೆ ಮಹಾತ್ಮರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ರಾಚೋಟೇಶ್ವರ ಶಿವಯೋಗಿಗಳು ಮಹಾತ್ಮರ ಹಂಗ ಆಗಲಿಲ್ಲ. ಅವ್ರು ಏನ್ ಹಂಗ ಮಹಾತ್ಮರ ಆಗ್ಲಿಕ್ಕೆ ಏನಾಗಿತ್ತಪ್ಪ ಅಂದ್ರೆ ಎಲ್ಲ ಸದ್ಭಕ್ತರನ್ನು ಪುಣ್ಯಾತ್ಮರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಅದಕ್ಕೆ ಅವರು ಮಹಾತ್ಮರಾಗಿರೋದು ಅಂತ ಹೇಳ್ತಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮುತ್ತೂರು ಗ್ರಾಮದಲ್ಲಿ ಲಿಂಗೈಕ್ಯ ಪರಮ ಪೂಜ್ಯ ರಾಚೋಟೇಶ್ವರ ಶಿವಯೋಗಿಗಳ 135ನೇ ಪುಣ್ಯಾರಾಧನಾ ಕಾರ್ಯಕ್ರಮ ಮುತ್ತೂರು ಗ್ರಾಮದಲ್ಲಿ ಎಲ್ಲ ಸದ್ಭಕ್ತರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರ್ಕೊಂಡು ಬರ್ತಿರ್ತಕ್ಕಂಥದ್ದು. ಮಹಾತ್ಮರು ಮಾಡಿದಂತಹ ಸೇವೆಗೆ ಭಕ್ತರ ಕೊಡ್ತಕ್ಕಂತಹ ಕಾಣಿಕೆ ಅದು ಭಕ್ತಿಯ ಕಾಣಿಕೆ ಅಂತ ಹೇಳಲಿಕ್ಕೆ ಬರ್ತದೆ. ಅದೇ ರೀತಿಯಲ್ಲಿ ಮುತ್ತೂರಿನ ಶ್ರೀ ರಾಚೋಟೇಶ್ವರ ಶಿವಯೋಗಿಗಳ 135ನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮದಲ್ಲಿ ಮುತ್ತೂರು ಗ್ರಾಮ ಮತ್ತು ಆಲ್ಬಾಳ ಗ್ರಾಮ, ಹೂಣೂರು ಗ್ರಾಮ, ಕಡಪಟ್ಟಿ ಗ್ರಾಮ ಈ ಎಲ್ಲ ಗ್ರಾಮದ ಸದ್ಭಕ್ತರು ಸೇರಿಕೊಂಡು ಪೂಜ್ಯರ ಪುಣ್ಯಾರಾಧನಾ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮುತ್ತೂರು ಗ್ರಾಮದಲ್ಲಿ ನೆರವೇರಿಸ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲರ ಪುಣ್ಯಸ್ಮರಣೆಯನ್ನು ನಾವು ನಡೆಸೋಕ್ಕಾಗೋದಿಲ್ಲ. ಪುಣ್ಯಸ್ಮರಣೆ ಯಾರ್ದು ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಮಹಾತ್ಮರ ಮಾತ್ರ ಪುಣ್ಯಾರಾಧನೆ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಂತಹ ಮಹಾತ್ಮರ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಇವತ್ತು ಮುತ್ತೂರು ಗ್ರಾಮದ ಎಲ್ಲ ಸದ್ಭಕ್ತರು ಬಹಳ ಭಕ್ತಿ ಭಾವದಿಂದ ನಡೆಸ್ಕೊಂಡು ಬರ್ತಿರ್ತಕ್ಕಂತಹದ್ದು. ಹಾಗಾಗಿ ಆ ಎಲ್ಲ ಸದ್ಭಕ್ತರ ಸಂಕಲ್ಪ ಈಡೇರಿಸ್ತಕ್ಕಂತಹ ಶಕ್ತಿ ರಾಚೋಟೇಶ್ವರ ಕರ್ತು ಗದ್ದಿಯಲ್ಲಿ ಇರ್ತಕ್ಕಂಥದನ್ನ ಭಕ್ತರು ಯಾವಾಗಲೂ ಕೂಡ ತಿಳ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಮುತ್ತೂರು ಗ್ರಾಮದಲ್ಲಿ ಬಹಳಷ್ಟು ವರ್ಷಗಳಿಂದ ನೆಲೆ ನಿಂತಹ ರಾಚೋಟೇಶ್ವರ ಶಿವಯೋಗಿಗಳು ಭಕ್ತರಲ್ಲಿರ್ತಕ್ಕಂತಹ ಅಂಧಕಾರವನ್ನು ಹೋಗಲಾಡಿಸಿ ಅವರಿಗೆ ಜ್ಞಾನದ ಬೆಳಕನ್ನು ಕೊಡ್ತಕ್ಕಂತಹ ಕಾರ್ಯವನ್ನು ರಾಚೋಟೇಶ್ವರ ಶಿವಯೋಗಿಗಳು ತಮ್ಮ ಜೀವನ ಪರ್ಯಂತರವಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ಗುರು ಏನು ಕೊಡ್ತಾನಪ್ಪ ಅಂದ್ರೆ ಭಕ್ತರಿಗೆ ಜ್ಞಾನ ಮಾರ್ಗವನ್ನು ಕೊಡ್ತಕ್ಕಂಥವ್ರಾಗ್ತಾನೆ. ಅಂತ ಕೆಲಸವನ್ನ ರಾಚೋಟೇಶ್ವರ ಶಿವಯೋಗಿಗಳು ಮಾಡ್ಕೊಂಡ್ ಬಂದಿರ್ತಕ್ಕಂಥವ್ರು ಆಗ್ತಿದ್ದಾರೆ. ಅದಕ್ಕೆ ನಮಗ ಸಿರಿ ಸಂಪತ್ತು ಕೊಡೋರು ಬಹಳಷ್ಟು ಜನ ಸಿಗ್ತಾರೆ, ಆದ್ರೆ ಜ್ಞಾನವನ್ನ ಕೊಡ್ತಕ್ಕಂಥವ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರಲ್ಲಿ ಸಿಗ್ತಕ್ಕಂಥದ್ದಾಗ್ತಪ್ಪ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂತಹ ಮಹಾತ್ಮರಲ್ಲಿ ಮಾತ್ರ ನಾವು ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂತ ಕಾರ್ಯವನ್ನ ಮುತ್ತೂರು ಗ್ರಾಮದಲ್ಲಿ ರಾಚೋಟೇಶ್ವರ ಶಿವಯೋಗಿಗಳಾಗಿರ್ಬೋದು, ಬಹಳಷ್ಟು ಶರಣರು ಮಹಾತ್ಮರು ಮುತ್ತೂರು ಗ್ರಾಮದ ಸದ್ಭಕ್ತರಿಗೆ ಯಾವಾಗಲೂ ಕೂಡ ಜ್ಞಾನದ ಊಟವನ್ನ ಬಡಿಸ್ತಕ್ಕಂಥವ್ರು ಆಗಿದ್ದಾರೆ. ಹಾಗಾಗಿ ಮುತ್ತೂರಿನ ಗ್ರಾಮದ ಸದ್ಭಕ್ತರು ಧನ್ಯರು ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿ ಮುತ್ತೂರಿನ ರಾಚೋಟೇಶ್ವರ ಶಿವಯೋಗಿಗಳು ಏನು 135ನೇ ಕಾರ್ಯಕ್ರಮ ಇವತ್ತು ಎಳ್ಳ ಅಮಾವಾಸ್ಯೆ ದಿವಸ ನಡ್ಕೊಂಡು ಬಂದಿರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂತಹ ದಿವಸ. ಯಾಕಂದ್ರೆ ಅಮಾವಾಸ್ಯೆಗಳಲ್ಲಿ ಬಹಳಷ್ಟು ಶಕ್ತಿ ಇರ್ತದ ಅಂತ ಹೇಳಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇಳ್ಕೊಂಡು ಬರ್ತಕ್ಕಂಥವ್ರು ಆಗ್ತೀವಿ. ಆದ್ರೆ ಎಳ್ಳ ಅಮಾವಾಸ್ಯೆ ದಿವಸ ಒಬ್ಬ ಗುರುವಿನ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡೋದೇನಿದೆಯಲ್ಲ, ಅದು ಎಲ್ಲದಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕ